ಗ್ಯಾರಂಟಿ ಆಯಿತು. ಈಗ 16 ಲಕ್ಷ ಜನರ ಪಿಂಚಣಿ ಕಟ್. ಬೊಕ್ಕಸ ತುಂಬಿಸಲು ಪಿಂಚಣಿ ಕಟ್ ಮಾಡ್ತಾ ಸರ್ಕಾರದ ನಿರ್ಧಾರಕ್ಕೆ ಬೀದಿಗೆ ಬಿದ್ದ ಹಿರಿಯ ಜೀವಗಳು. ಸಂಧ್ಯಾ ಕಾಲದ ಆಸರೆಯನ್ನೇ ಕತ್ತರಿ ಮಾಡಿದ್ದು ಯಾಕೆ? ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ಪಿಂಚಣಿ ಕಟ್, ಬಡವರ ಹೊಟ್ಟೆಗೆ ಹೊಡೆಯುತ್ತಾ ಸರ್ಕಾರ. ನಾನು ವನಿತಾ. ಇದು ಬರೀ ಸುದ್ದಿಯಲ್ಲ, ಇದು ನಮ್ಮ ರಾಜ್ಯದ 16 ಲಕ್ಷ ಬಡ ಜೀವಗಳ ಕಣ್ಣೀರಿನ ಕತೆ. ಯಾವ ಕೈಗಳು ವೃದ್ಧಾಪ್ಯದಲ್ಲಿ ನೆರವಿಗಾಗಿ ಚಾಚಿದ್ದವೋ, ಯಾವ ಕಣ್ಣುಗಳು ಸರ್ಕಾರದ ಆಸರೆಯನ್ನ ನಂಬಿದ್ದವೋ, ಇವತ್ತು ಆ ಕಣ್ಣುಗಳಲ್ಲಿ ಕಣ್ಣೀರು ಮಾತ್ರ ಉಳಿದಿದೆ. ಹೌದು, ರಾಜ್ಯ ಸರ್ಕಾರದ ಒಂದು ಕಠೋರ ನಿರ್ಧಾರ ಬರೋಬ್ಬರಿ 16 ಲಕ್ಷ ಜನರಿಗೆ ಸಿಗುತ್ತಿದ್ದ ಮಾಸಾಶನವನ್ನ ದಿಢೀರಾಗಿ ಕಟ್ ಮಾಡಿದೆ. ವೃದ್ಧರು, ವಿಧವೆಯರು, ವಿಕಲಚೇತನರು ಇವತ್ತು ಒಂದು ಹೊತ್ತಿನ ಗಂಜಿಗೂ ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಅದಕ್ಕೆ ಕಾರಣ ಯಾರು? ಅಧಿಕಾರಕ್ಕೆ ಬರುವ ಮುಂಚೆ ನಾವು ಜನರ ಪರ ಸರ್ಕಾರ ಎಂದವರು ಇವತ್ತು ತಾಂತ್ರಿಕ ಕಾರಣಗಳ ನೆಪವೊಡ್ಡಿ ಬಡವರ ಹೊಟ್ಟೆಗೆ ಹೊಡೆಯುತ್ತಿದ್ದಾರೆ. ದಾಖಲೆಗಳು ಸರಿಯಿಲ್ಲ, ಕೊಟ್ಟ ವಿಳಾಸದಲ್ಲಿ ಅವರು ಇಲ್ಲ, ಅವರ ಬದಲು ಬೇರೆಯವರು ಪಿಂಚಣಿ ಪಡೆಯುತ್ತಿದ್ದಾರೆ. ಹೀಗೆ 10 ಹಲವು ಕಾರಣಗಳನ್ನ ಹೇಳಿ ಇವತ್ತು ಲಕ್ಷಾಂತರ ಜನರ ಹೆಸರನ್ನು ಪಟ್ಟಿಯಿಂದ ಕಿತ್ತೆಸೆಯಲಾಗಿದೆ. ಆದರೆ ಬ್ಯಾಂಕ್ಗಳಿಗೆ ಅಲಿಯುತ್ತಿರುವ ಆ ಅಸಹಾಯಕ ವೃದ್ಧರ ನೋವು ಈ ಸರ್ಕಾರಕ್ಕೆ ಕಾಣಿಸುತ್ತಿಲ್ಲವೇ? ಬನ್ನಿ, ಸರ್ಕಾರ 16 ಲಕ್ಷ ಪಿಂಚಣಿಯನ್ನ ಕಟ್ ಮಾಡಲಾಗಿದೆ, ನೋಡೋಣ. ಗ್ಯಾರಂಟಿ ಆಯಿತು. ಈಗ 16 ಲಕ್ಷ ಜನರ ಪಿಂಚಣಿ ಕಟ್. ಬೊಕ್ಕಸ ತುಂಬಿಸಲು ಪಿಂಚಣಿ ಕಟ್ ಮಾಡ್ತಾ ಸರ್ಕಾರದ ನಿರ್ಧಾರಕ್ಕೆ ಬೀದಿಗೆ ಬಿದ್ದ ಹಿರಿಯ ಜೀವಗಳು. ಸಂಧ್ಯಾ ಕಾಲದ ಆಸರೆಯನ್ನೇ ಕತ್ತರಿ ಮಾಡಿದ್ದು ಯಾಕೆ? ಸಂಧ್ಯಾ ಕಾಲದ ಆಸರೆ ಆಗಬೇಕಿದ್ದ ಹಣ ಅದು. ಜೀವನದ ಕೊನೆಯ ದಿನಗಳಲ್ಲಿ ನೆರಳಾಗಬೇಕಿದ್ದ ಹಣ ಅದು. ಕಷ್ಟದ ಕಾಲದಲ್ಲಿ ಆಸರೆಯಾಗಬೇಕಿದ್ದ ಆ ಪಿಂಚಣಿ ಹಣ ಇದ್ದಕ್ಕಿದ್ದಂತೆ ನಿಂತು ಹೋದ್ರೆ ಆ ವೃದ್ಧರು, ಆ ವಿಧವೆಯರು, ವಿಶೇಷ ಚೇತನರು ಎಲ್ಲಿಗೆ ಹೋಗ್ಬೇಕು? ಅಸಹಾಯಕ ವಿಧವೆಯರ ಕಣ್ಣೀರು ಒರೆಸುತ್ತಿದ್ದ ಹಣವು ಬರುತ್ತಿಲ್ಲ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆಗಳ ಫಲಾನುಭವಿಗಳನ್ನ ಸರ್ಜರಿ ಮಾಡುವುದಕ್ಕೆ ಎಲ್ಲಾ ರೀತಿಯಲ್ಲೂ ತಯಾರಿ ಆಗಿರೋ ಈ ಸರ್ಕಾರ ಇದೀಗ ಬರೋಬ್ಬರಿ 16 ಲಕ್ಷ ಜನರ ಸಾಮಾಜಿಕ ಪಿಂಚಣಿಯನ್ನು ಕಟ್ ಮಾಡಲಾಗಿದೆ. ಇದು ಜನರ ಕಲ್ಯಾಣಕ್ಕಾಗಿ ಇದೆಯೋ ಅಥವಾ ಜನರನ್ನೇ ಬೀದಿಗೆ ತರಲು ಇದೆಯೋ ಗೊತ್ತಾಗ್ತಿಲ್ಲ. ರಾಜ್ಯದಲ್ಲಿ ಈಗ ತೀವ್ರ ಆಕ್ರೋಶದ ಜ್ವಾಲೆ ಎದ್ದಿದೆ. ಯಾರ ತಪ್ಪುಗಳಿಗೆ ಯಾರು ಶಿಕ್ಷೆ ಅನುಭವಿಸುತ್ತಿದ್ದಾರೋ ಗೊತ್ತಿಲ್ಲ. ಬೆಂಗಳೂರು ಗ್ರಾಮಾಂತರದಿಂದ ಶುರುವಾದ ಈ ಆಕ್ರೋಶದ ಕಿಡಿ ಈಗ ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಶೇಷ ಚೇತನರ ಪಿಂಚಣಿ ನಂಬಿ ಬದುಕುತ್ತಿದ್ದ ಬಡ ಜೀವಗಳಿಗೆ ಕಳೆದ ಸುಮಾರು ತಿಂಗಳಿಂದ ಸರ್ಕಾರ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಒಂದು ಕಡೆ ಹಸಿವು, ಇನ್ನೊಂದು ಕಡೆ ಕಾಯಿಲೆ, ಮತ್ತೊಂದು ಕಡೆ ಒಂಟಿತನದ ನಡುವೆ ಬೆಂದು ಹೋಗುತ್ತಿರುವ ಈ ಜನರಿಗೆ ಈಗ ಗ್ಯಾರಂಟಿಗಳ ನಡುವೆ ಅನ್ಯಾಯವಾಗುತ್ತಿದೆ. ನಮ್ ಗೋಲ್ಡ್ ಪಿಂಚನ್ ಬರ್ತಾ ಇಲ್ಲ 4 ತಿಂಗಳಿನಿಂದ. ನಮ್ಗೆ ಎಷ್ಟೋ ಸಮಸ್ಯೆಗಳು ಇರ್ತವೆ. ನಮ್ಗ ವಯಸ್ಸಾಯ್ತು, ನೋಡೋರಿಲ್ಲ. ಅದರಿಂದ ಬರ್ತಾ ಇದ್ದಿದ್ದು ಓಲ್ಡ್ ಪೆನ್ಷನ್ನು ನಿಲ್ಲಾಗ್ಬಿಟ್ಟದೆ. 800 ಕೋಟಿ ರೂಪಾಯಿ ಯಾಕೆ ನಿಲ್ ಮಾಡಿದ್ದೀರಿ? ನಮ್ಮ ಸಮಸ್ಯೆಗಳು ಎಷ್ಟೋ ಇರ್ತವೆ. ನೀವು ಹಿಂಗೆ ಮಾಡಿದ್ರೆ ಇಂದಿರಾ ಗಾಂಧಿ ಏಜಿನಿಂದ ಇದು ಮಾಡಿದ್ದಂಥ ಕರ್ತವ್ಯ ನಿಲ್ಲಾಗಿದೆ. ನಾವು ಹೆಂಗೆ ಜೀವನ ಮಾಡೋದು? ವಯಸ್ಸಾಯ್ತು, ದುಡಿಯಕ್ಕ ನಮ್ಮ ಕೈಲಿ ಆಗಲ್ಲ. ಓಡಾಡಕ್ಕೂ ಗಾಸಿ ಇದೆ. ನಮ್ಮ ಮಂಡ್ಯ ನೋವುಗಳು, BP ಶುಗರು, ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಕೈ ಇದು ಪಿಂಚನ್ ದುಡ್ಡು ಕೊಟ್ಟಿದ ಮೇಲೆ ನಾವು ಮಾತ್ರೆ ತಗೊಳೋದೇನೋ, ನಾವು ಅದನ್ನು ರಕ್ಷಣೆ ಮಾಡೋದನು, ನಮ್ಮ ಜೀವ ಕಾಪಾಡ್ಕೊಳೋದೇನೋ ಏನು ಸಮಯ. ಈಗ ನೀವು ಇದು ನಿಲ್ಲಿಸ್ಬಿಟ್ಟಿದ್ದೀರಿ. ನಮ್ಗೆ ಸುಮ್ಮನೆ ತೊಂದರೆ ಆಗಿದೆ. ನಾವು ಕೆಲಸ ಮಾಡೋಂಗಿಲ್ಲ. ನಾವು ಇದನ್ನೇ ನಿಮ್ಗೆ ಜೀವನ ಮಾಡ್ತಾ ಇದ್ದೀವಿ. ಮಾತ್ರೆಕ್ಕಿರಲ್ಲ, ಔಷಧಿಕ್ಕಿರಲ್ಲ, ಮನೆಗೆ ಸಮಿಸ್ತಿರ್ಲೋ, ನಮ್ಮ ನೋಡೋರಿಲ್ಲ, ಮಾಡೋರಿಲ್ಲ. ನಾವು ಇದನ್ನೇ ನಂಬ್ಕೊಂಡಿದ್ದೀರಿ. ನೀವು ಇದು ನಿಲ್ಲಿಸ್ಬಿಟ್ರೆ ನಾವು ಏನು ವಿಷ ತಗೊಂಡಂಗೆ ಆಗ್ತದೆ. ಅದರಲ್ಲಿ ನೀವು ಹೆಣ್ಮಕ್ಳಿಗೆಲ್ಲ ಫ್ರೀ ಟಿಕೆಟ್ ಮಾಡಿದ್ದೀರಿ, 2,000 ದುಡ್ಡು ಕೊಟ್ಟಿದ್ದೀರಿ. ನಾವು ಮಂಡ್ಯ ನೋವುಗಳು ನಾವು ಜೆಂಟ್ಸ್ ಮಾಡಿದ್ದೀವಲ್ಲ, ನಮ್ಗೊಂದು 500 ರೂಪಾಯಿ ಕೊಟ್ಟಿದ್ರೆ ನಾವು ಮಂಡ್ಯ ನೋವುಗಳು ಮಾಡ್ಕೊಂತಿರ್ಲಿಲ್ಲ ಸಮಯ. 4 ತಿಂಗಳ ದುಡ್ಡು ಬಂದಿರಲಿಲ್ಲ. ನಮಗೆ ನೋಡಿ ಅದೇ ನಮ್ಕ ಯಾವುದು ಈ ಪೆನ್ಷನ್ ದುಡ್ಡೇ
ನಮ್ಮ ನೋಡೋರಿಲ್ಲ ಹೇಳಂದ್ರೆ ನೋಡೋರಿಲ್ಲ ಮಾಡೋರಿಲ್ಲ. ಮಕ್ಕಳು ಮರಿ ಎಲ್ಲ ಬರೀ ಯಾರೂ ನಮ್ಮನ್ನು ನೋಡಲ್ಲ. ಏನಕ್ಕೆ ಹೋದ್ರು ಕರ್ಕೊಂಡು ಹೋಗಲ್ಲ. ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಈ ಥರ ಹಿಂಗೆ ಮಾಡಿಬಿಟ್ಟು ನಮ್ಮ ಕೈ ಇಲ್ಲದೆ ಮಾಡಿಬಿಟ್ರಿ, ಅಯ್ಯೋ 4 ತಿಂಗಳು ದುಡ್ಡು ಬಂದಿದ್ರೆ ನಾವೇನು ಮಾಡೋದು ಸ್ವಾಮಿ? ಇವರೆಲ್ಲ ಬದುಕಿನ ಸಂಧ್ಯಾಕಾಲದಲ್ಲಿ ಇದ್ದವರು. ಇವರಿಗೆಲ್ಲ ಸರ್ಕಾರವೇ ತಾಯಿಯಾಗಿ ತಂದೆಯಾಗಿ ನಿಲ್ಲುವ ಆ ಕ್ಷಣ ಮೆಚ್ಚುವಂಥದ್ದೇ. ಇದು ನಿಜವಾದ ಜನ ಕಲ್ಯಾಣ ಆಗಿತ್ತು. ಹೌದು, ಕಡು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದವರನ್ನು ಕೈ ಹಿಡಿಯಲು ರಾಜ್ಯ ಸರ್ಕಾರ ಮಹತ್ವದ ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ಜಾರಿಗೆ ತಂದಿದೆ. ವಿಧವೆಯರು, ಹಿರಿಯ ನಾಗರಿಕರು ಹಾಗೂ ವಿಕಲಚೇತನರ ಮಾಸಿಕ ಪಿಂಚಣಿಯಲ್ಲಿ ಮಹತ್ತರ ಬದಲಾವಣೆ ತರಲಾಗಿದೆ. ಬಡವರ ಹೊಟ್ಟೆಗೆ ಹಿಟ್ಟಾಗುವ, ನೋವಿಗೆ ಮದ್ದಾಗುವ ಸರ್ಕಾರದ ಈ ಪಿಂಚಣಿ ಯೋಜನೆ ಸಾರ್ಥಕವಾಗಿತ್ತು. ಆದ್ರೆ ಇದೇ ಸಾರ್ಥಕ ಯೋಜನೆ ಕಣ್ಣೀರು ಸುರಿಸುತ್ತಿದೆ. ಜಗತ್ತಿನಲ್ಲಿ ಎಲ್ಲವೂ ಬದಲಾಗಬಹುದು, ಆದ್ರೆ ಹಸಿವು ಮಾತ್ರ ಯಾವತ್ತೂ ಕೂಡ ಬದಲಾಗುವುದಿಲ್ಲ. ಸಮಾಜದಲ್ಲಿ ಗೌರವದಿಂದ ಬದುಕಬೇಕಾದ ಇಂಥ ವರ್ಗದವರಿಗೆ ಇಂದು ಮಾಸಿಕ ಪಿಂಚಣಿ ಕೇವಲ ಹಣವಲ್ಲ, ಅದು ಅವರ ಬದುಕಿನ ಆತ್ಮವಿಶ್ವಾಸ. ಹಸಿದ ಹೊಟ್ಟೆಗೆ ಸಿಗುವ ಅನ್ನದ ತುತ್ತು, ಕಣ್ಣೀರು ಸುರಿಸುವ ಕಣ್ಣುಗಳಿಗೆ ಸಿಗುವ ಸಾಂತ್ವನ. ಆದ್ರೆ ಇದೀಗ ರಾಜ್ಯ ಸರ್ಕಾರ 16 ಲಕ್ಷ ಪಿಂಚಣಿದಾರರಿಗೆ ಕೋಕ್ ನೀಡಿದೆ. ನಾವು ದುಡಿಯೋಂಥ ವಯಸ್ಸಿಲ್ಲ, ಅದನ್ನ ಅರ್ಜೆಂಟ್ ಆಗಿ ಬಿಡುಗಡೆ ಮಾಡಿ ಸ್ವಾಮಿ. ನೀವು ಏನು ಹಿಂದಿಂದ ಮಕ್ಕಳು ಕೊಡ್ತಿದ್ರು, ಇವಾಗ ಯಾಕೆ ನೀವು ವಿಚಾರಿಸಿರೋದು? ಬಡವರು ನೀರು ತಿನ್ಬೇಕ? ನಾವು ಇದನ್ನೇ ಆಶಯ ಮಾಡ್ಕೊಂಡಿದ್ದೀರಿ. ನೀವಿನ್ನ ಅದನ್ನು ಬಿಡುಗಡೆ ಮಾಡಿ ನಮ್ಮ ರಕ್ಷಣೆ ಕೊಡ್ಬೇಕು. ನಮ್ಮ ಕೈಲಾಗಲ್ಲ ಕೆಲಸ ಮಾಡೋಕ್ಕೆ. 4 ತಿಂಗಳಿಂದ ಬರಲಿಲ್ಲ. ಏನೋ ಇದನ್ನು ಬಿಡುಗಡೆ ಮಾಡಿ ನೀವು ನಮ್ಮ ಕೈಲಾಗಲ್ಲ ಸ್ವಾಮಿ. ಏನೋ ಮಾಡಿ ಇದು ಮಾಡಿ ದಯವಿಟ್ಟು ವೃದ್ಧಾಪ್ಯ ಯೋಜನೆ ನಮ್ಗೆ ಖರ್ಚುಗಳು ಅದನ್ನ ಅನುಕೂಲ ಮಾಡಬೇಡ್ರಿ. ಆದಷ್ಟು ಬೇಗ ನಮ್ಗೆ ಅರ್ಜೆಂಟ್ ಕೆಲಸ ಆಗಂಗೆ ಮಾಡಿರಿ. ನಮ್ಗೆ ತಂದರೆ ಆಸ್ಪತ್ರೆಗೆ ಇನ್ನೊಂದು ಕಾಯಿಲೆ ಬಂದು ನಾವು ನೋಡೋಕೆ ಸಾಧ್ಯವಿಲ್ಲ. ಅಷ್ಟು ಏನೋ ಮಾಡಿ ನಮ್ಗೆ ಅರ್ಜೆಂಟ್ ನಮ್ಗೆ ಅದನ್ನು ಪರಿಹಾರ ಮಾಡಿ ಕಾಸು ಹಾಕಂಗೆ ಮಾಡಿರಿ. ನಮ್ಮ ರಾಜ್ಯದಲ್ಲಿ 82,71,000 ಫಲಾನುಭವಿಗಳು ಪಿಂಚಣಿ ಪಡೆಯುತ್ತಿದ್ದಾರೆ. ಇದರಲ್ಲಿ 23,13,000 ಜನರು ಸಂದೇಹಾಸ್ಪದವಾಗಿ ಪಿಂಚಣಿ ಪಡೆಯುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರ ಹೇಳುತ್ತಿದೆ. ಆದರೆ ಈ ಸರ್ಕಾರದ ಏಕೈಕ ನಿರ್ಧಾರ ಬಡವರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ, ವಿಧವಾ ವೇತನ ಮತ್ತು ವಿಶೇಷ ಚೇತನರ ಪಿಂಚಣಿ ಯೋಜನೆಯಡಿ ರಾಜ್ಯದಲ್ಲಿ ಒಟ್ಟು 82,71,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಈ ಸೌಲಭ್ಯಕ್ಕಾಗಿ ಸರ್ಕಾರ ಪ್ರತಿ ತಿಂಗಳು ಖರ್ಚು ಮಾಡುತ್ತಿರುವುದು ಬರೋಬ್ಬರಿ 894 ಕೋಟಿ ರೂಪಾಯಿ. ಪ್ರಸಕ್ತ ಬಜೆಟ್ನಲ್ಲಿ ಇದೇ ಯೋಜನೆಗಳಿಗಾಗಿ 10,736 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಹಣ ಕೈಯಲ್ಲಿದ್ದರೂ ಬಜೆಟ್ನಲ್ಲಿ ಒಪ್ಪಿಗೆ ಸಿಕ್ಕಿದ್ರೂ ಕಳೆದ ಸುಮಾರು ತಿಂಗಳಿಂದ ಈ ಹಣ ಬಡವರ ಕೈ ಸಿಗದೆ ಇರಲು ಅಸಲಿ ಕಾರಣಗಳೇನಿರಬಹುದು? ಬನ್ನಿ ನೋಡೋಣ. ಹೌದು, ಅನರ್ಹರನ್ನು ಹುಡುಕಿ ನಕಲಿ ಪಿಂಚಣಿದಾರರನ್ನ ತಡೆಯಲು ಈ ಕ್ರಮ ಕೈಗೊಳ್ಳಲಾಗ್ತಿದೆ ಎಂದು ಸರ್ಕಾರ ಹೇಳುತ್ತಿದೆ. ಆದರೆ ಈ ಅನರ್ಹರ ಬೇಟೆಯಲ್ಲಿ ಬಲಿಯಾಗುತ್ತಿರುವುದು ಮಾತ್ರ 100ಕ್ಕೆ 100 ಅರ್ಹರಾಗಿರುವ ಅತ್ಯಂತ ಬಡವರು. ಅಧಿಕಾರಿಗಳ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗಿದೆ ಎಂದ್ರೆ ಬದುಕಿರುವವರನ್ನೇ ಸತ್ತಿದ್ದಾರೆ ಎಂದು ದಾಖಲಿಸಿ ಪಿಂಚಣಿ ಕಟ್ ಮಾಡಿರುವ ನೂರಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರ ಬಡವರ ಪಿಂಚಣಿಗೆ ಕತ್ತರಿ ಹಾಕುತ್ತಿದೆಯೇ ಎನ್ನುವ ಬಲವಾದ ಅನುಮಾನ ಈಗ ಸಾರ್ವಜನಿಕ ವಲಯದಲ್ಲಿ ಕಾಡುತ್ತಿದೆ. ಒಂದು ಕಡೆ ಉಚಿತ ಘೋಷಣೆಗಳ ಅಬ್ಬರ, ಇನ್ನೊಂದು ಕಡೆ ಬದುಕಿನ ಆಧಾರವಾಗಿದ್ದ ಪಿಂಚಣಿಯ ಅಪಹರಣ. ಇದು ಯಾವ ರೀತಿಯ ನ್ಯಾಯ? ಬಂದಿಲ್ಲ, ಏನಾಯ್ತೋ ನಿಮ್ಗೆ ಗೊತ್ತಾಗ್ತದೆ ಅನ್ಬಿಟ್ಟು ನಾವು ಸುಮ್ಮನೆ ಇದ್ದೀವಿ. ಈಗ ಬಹುತೇಕ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಬಂದಿಲ್ಲ. ಈಗ ಇದನ್ನೇ ನಂಬ್ಕೊಂಡಿರುವಂತ ಜೀವನ ಹೆಂಗಿರುತ್ತೆ? ಕಷ್ಟ. ಅದೇನೋ ಬಂದ್ರೆ ಏನಾನ ಆಗುತ್ತೆ ಅನ್ಕೊಂಡ್ ನಾವು ಕತೆ ಆಗ್ತಾ ಇದ್ದೀವಿ. ಯಾವ್ದೋ ನಿಲ್ಸಾಕ್ಬಿಟ್ಮೇಲೆ ಹೆಂಗ್ ಜೀವನ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಕೈಲಿ ಆಗಲ್ಲ, ಕೂಲಿ ಮಾಡಕ್ ಆಗಲ್ಲ. ಈ ಓಲ್ಡ್ ಪೇಷಂಟ್ ಬರ್ತಾ ಇಲ್ಲ. ಕೇಳಿದ್ರೆ ಬರೋಲ್ಲ, ನಾವೇನ್ ಮಾಡೋಣ? ಬರೀ 600 ಬರ್ತಿತ್ತು, ಅದೂ ಇಲ್ಲ. 4 ತಿಂಗಳಿಂದ ಓಲ್ಡ್ ಪೇಷಂಟ್ ಬಂದೇ ಇಲ್ಲ. ಈಗ 2,000 ಹಾಕ್ದ, ಇದೆಲ್ಲ ತೆಗ್ದಾಕ್ದ. ನಾವು ಹೋಗಿ ಕೂಲಿ ಮಾಡಿ ಜೀವನ ಮಾಡೋಕ್ಕೂ ನಮ್ಗೆ ಕಾಟ ಇಲ್ಲ. ಶಾನೆ ತೊಂದರೆ ಆಗಿದೆ. ಇದು ಕೇವಲ 16 ಲಕ್ಷ ಜನರ ಸಮಸ್ಯೆಯಲ್ಲ, ಅವರನ್ನೇ ನಂಬಿಕೊಂಡಿರುವ ಲಕ್ಷಾಂತರ ಕುಟುಂಬಗಳ ಪ್ರಶ್ನೆ. ಅಂಗವಿಕಲರಿಗೆ ವೀಲ್ ಚೇರ್ ಖರೀದಿಗೆ ದುಡ್ಡಿಲ್ಲ, ಕಾಯಿಲೆಗೆ ಬಿದ್ದ ವೃದ್ಧರಿಗೆ ಮಾತ್ರೆ ತೆಗೆದುಕೊಳ್ಳುವುದಕ್ಕೆ ಕಾಸಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಏಕಾಏಕಿ ಪಿಂಚಣಿ ಕಟ್ ಮಾಡಿರೋದು ಯಾವ ನ್ಯಾಯ ಅಂತಿದ್ದಾರೆ ಜನಸಾಮಾನ್ಯರು.
ವಿರೋಧ ಪಕ್ಷಗಳು ಬೀದಿಗಿಳಿದು ಹೋರಾಡುತ್ತಿದ್ದರೂ ಆಡಳಿತ ಪಕ್ಷ ಮಾತ್ರ ಪರಿಶೀಲನೆ ನಡೆಸುತ್ತಿದ್ದೇವೆ ಎನ್ನುವ ಸವಕಲು ಉತ್ತರವನ್ನೇ ನೀಡುತ್ತಾ ಕಾಲಹರಣ ಮಾಡುತ್ತಿವೆ. ಯಾರಿಗೆ ಯಾರುಂಟು? ಈ ಅಸಹಾಯಕ ಜೀವಗಳಿಗೆ ಸರ್ಕಾರ ಕೊಡ್ತಿದ್ದ ಮಾಸಿಕ ಪಿಂಚಣಿಯೇ ಜೀವನಾಧಾರವಾಗಿತ್ತು. ತಿಂಗಳ ಮೊದಲ ವಾರ ಬಂದ್ರೆ ಸಾಕು, ಆ 1,000 ರೂಪಾಯಿಗಾಗಿ ಆ ವೃದ್ಧರು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿದ್ರು. ಆದ್ರೆ ಕಳೆದ ಸುಮಾರು ತಿಂಗಳಿಂದ ಯಾವ ಪರಿಹಾರವೂ ಸಿಕ್ಕಿಲ್ಲ. ಇಲ್ಲಿಯವರೆಗೆ ಬ್ಯಾಂಕ್ ಖಾತೆಗೆ ನಯಾ ಪೈಸೆ ಹಣ ಜಮೆ ಆಗಿಲ್ಲ. ಇದು ಕೇವಲ ಒಬ್ಬರ ಕಥೆಯಲ್ಲ, ರಾಜ್ಯದ ಲಕ್ಷ ಲಕ್ಷ ವೃದ್ಧರ ಕಣ್ಣೀರಿನ ಕತೆ. ಹೌದು, ರಾಜ್ಯ ಸರ್ಕಾರ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ನೀಡುತ್ತಿದ್ದ ಮಾಸಿಕ ಪಿಂಚಣಿಯನ್ನ ದಿಢೀರನೆ ಕಟ್ ಮಾಡಲಾಗಿದೆ. ಈ ಅಸಹಾಯಕರ ಕಣ್ಣೀರಿನ ಶಾಪ ಈ ಸರ್ಕಾರವನ್ನ ಸುಡದೆ ಬಿಡೋದಿಲ್ಲ ಅಂತ ರಾಜ್ಯದ ಜನ ಹಿಡಿ ಶಾಪ ಹಾಕುತ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಕಳೆದ ಸುಮಾರು ತಿಂಗಳಿನಿಂದ ರಾಜ್ಯದ ಲಕ್ಷಾಂತರ ಫಲಾನುಭವಿಗಳಿಗೆ ಪಿಂಚಣಿ ಹಣ ತಲುಪಿಲ್ಲ. ವೃದ್ಧರು, ವಿಧವೆಯರು, ವಿಕಲಚೇತನರು ಮತ್ತು ಒಂಟಿ ಮಹಿಳೆಯರಿಗೆ ಈ ಸರ್ಕಾರ ನೀಡುತ್ತಿದ್ದ ಈ ಆಸರೆ ಈಗ ಮಾಯವಾಗಿ ಬಿಟ್ಟಿದೆ. ಬಡವರ ಹೊಟ್ಟೆಯ ಮೇಲೆ ಹೊಡೆದ ಈ ನಿರ್ಧಾರಕ್ಕೆ ಅಸಲಿ ಕಾರಣವೇನು? ವ್ಯವಸ್ಥೆಯ ಬೇಜವಾಬ್ದಾರಿತನವೇ ಅಥವಾ ಸರ್ಕಾರದ ಖಜಾನೆ ಖಾಲಿಯಾಗಿದೆಯೇ ಅನ್ನೋ ಪ್ರಶ್ನೆಗಳು ಕಾಡುತ್ತಿವೆ. ಈ ಪಿಂಚಣಿ ಹಣ ಕೇವಲ ಒಂದು ಸ್ಕೀಮ್ ಅಲ್ಲ, ಅದು ಬಡವರ ಬದುಕಿನ ಲೈಫ್ ಲೈನ್. ಸರ್ಕಾರ ಈಗ ಹಲವು ಕಾರಣಗಳನ್ನು ಹೇಳಿ ಈ ಹಣವನ್ನ ತಡೆ ಹಿಡಿಯಲಾಗಿದೆ. ಆದರೆ ಹಸಿದ ಹೊಟ್ಟೆಗೆ ತಾಂತ್ರಿಕತೆಯ ಪಾಠ ಅರ್ಥವಾಗುತ್ತದೆಯೇ? ಡೋಂಟ್ ನೋ. ಬನ್ನಿ ನೋಡೋಣ. ಬಡವರ ಬದುಕಿಗೆ ಆಸರೆಯಾಗಬೇಕಿದ್ದ ಆ ಒಂದು ಸಣ್ಣ ಮೊತ್ತ, ತಿಂಗಳ ಕೊನೆಯಲ್ಲಿ ಬರುವ ಆ ಒಂದಿಷ್ಟು ನಾಣ್ಯಗಳು ಹಸಿದ ಹೊಟ್ಟೆಗೆ ಗಂಜಿ ನೀಡ್ತಾ ಇತ್ತು. ಕಾಯಿಲೆಗೆ ಬಿದ್ದಾಗ ಮಾತ್ರೆ ತೆಗೆದುಕೊಳ್ಳುವುದಕ್ಕೆ ನೆರವಾಗ್ತಾ ಇತ್ತು. ಆದ್ರೆ ಈಗ ಅದೇ ಆಸರೆಯನ್ನ ರಾಜ್ಯ ಸರ್ಕಾರ ಕಿತ್ತುಕೊಂಡಿದೆ. ಅರ್ಹರನ್ನ ಪತ್ತೆ ಮಾಡ್ತೀವಿ ಅನ್ನೋ ಒಂದೇ ಒಂದು ನೆಪದಲ್ಲಿ ಲಕ್ಷಾಂತರ ಬಡವರ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಹೌದು, ರಾಜ್ಯದಲ್ಲಿ ಸದ್ಯ ಒಟ್ಟು 82.71 ಲಕ್ಷ ಪಿಂಚಣಿ ಫಲಾನುಭವಿಗಳಿದ್ದಾರೆ. ಆದ್ರೆ ಇವರಲ್ಲಿ ಅನರ್ಹರನ್ನು ಪತ್ತೆ ಹಚ್ಚುವ ನೆಪ ಹಿಡಿದ ಸರ್ಕಾರ ಬರೋಬ್ಬರಿ 16 ಲಕ್ಷ ಜನರನ್ನ ಪಿಂಚಣಿ ಪಟ್ಟಿಯಿಂದ ಒಂದೇ ಕಡತದಲ್ಲಿ ಕಿತ್ತೊಗೆದಿದೆ. ವೃದ್ಧಾಪ್ಯ ವೇತನ, ವಿಧವಾ ಪಿಂಚಣಿ, ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ವಿಕಲಾಂಗರ ಪಿಂಚಣಿ ನಂಬಿಕೊಂಡಿದ್ದ ಲಕ್ಷಾಂತರ ಜೀವಗಳು ಈಗ ಅನಾಥವಾಗಿವೆ. ಒಟ್ಟು ಫಲಾನುಭವಿಗಳು 82.71 ಲಕ್ಷ. ಪಟ್ಟಿಯಿಂದ ಕೈ ಬಿಟ್ಟವರು 16 ಲಕ್ಷ ಜನ. ತಿಂಗಳ ಒಟ್ಟು ಪಿಂಚಣಿ ವೆಚ್ಚ ಸುಮಾರು 400 ಕೋಟಿ ರೂಪಾಯಿ. ಸರ್ಕಾರಕ್ಕೆ ಆಗುತ್ತಿರುವ ಲಾಭ ಪ್ರತಿ ತಿಂಗಳು ಬರೋಬ್ಬರಿ 150 ಕೋಟಿ ರೂಪಾಯಿ ಉಳಿತಾಯ. ಏನಲ್ಲಿ ಗೊತ್ತಾಯ್ತಲ್ಲ 800 ಕೊಡೋಣ ಅಂತ ಸಾಲ ಮಾಡಿ ಸಾಲ ಕೊಟ್ಟರು ಕೇಳ್ತಾರೆ ಕೇಳ್ತಾರೆ. ಅವ್ರಿಗೇನು ಹೇಳಕ್ಕಾಗ್ತಾ ಇಲ್ಲ. ಹೇಳ್ತೇನೆ. ಹೌದು, ನಮ್ ಮೈತು ಹುಷಾರಿಲ್ಲ, ಅಲ್ಲಿ ಸಾಲ ಮಾಡಿ ಮಾಡ್ತಾ ಇದ್ದೀನಿ ಸರ್. ಯಾರು ನೋಡೋರಿಲ್ಲ ಹೆಂಗ್ ಸರ್. ಓಟ್ಕ ಮಾತ್ರ ಓಡ್ ಬರ್ತಾರೆ. ಮನೆ ಹೋಗಿ ಕೇಳಿದ್ರೆ ಕೇಳಾಗ ಅಲ್ಲಿ ಹೋಗ್ತಾರೆ. ಬ್ಯಾಂಕ್ನಾಗ ಬರೀಲ್ಲ ಹೋಗಲ್ಲ. ಪ್ರತಿ ತಿಂಗಳು 150 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನ ಉಳಿಸಲು ಹೊರಟಿರುವ ಸರ್ಕಾರಕ್ಕೆ ಆ 16 ಲಕ್ಷ ಜನರ ಹೊಟ್ಟೆಯ ಹಸಿವು ಕಾಣಿಸುತ್ತಿಲ್ಲವೇ? ಬಡವರ ತಟ್ಟೆಯ ಅನ್ನವನ್ನ ಕಸಿದು ಬೊಕ್ಕಸ ತುಂಬಿಸಿಕೊಳ್ಳುವ ಈ ನಿರ್ಧಾರ ಎಷ್ಟು ಸರಿ? ಇದು ಕೇವಲ ಕಾಗದದ ಮೇಲಿನ 16 ಲಕ್ಷ ಸಂಖ್ಯೆಯಲ್ಲ, ಇವು 16 ಲಕ್ಷ ಜೀವಗಳು. ಯಾರೋ ಒಬ್ಬ ಅಧಿಕಾರಿ ಎಸಿ ರೂಮ್ನಲ್ಲಿ ಕುಳಿತು ತಂತ್ರಾಂಶದ ನೆಪವೊಡ್ಡಿ ಇವರ ಹೆಸರನ್ನ ಡಿಲೀಟ್ ಮಾಡಿದ್ದಾನೆ. ಅದರ ಪರಿಣಾಮ ಸರ್ಕಾರದ ಒಂದೇ ಒಂದು ಸಹಿ ಇವತ್ತು ಲಕ್ಷಾಂತರ ಕುಟುಂಬಗಳನ್ನ ಭಿಕ್ಷೆ ಬೇಡುವ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಅನರ್ಹರನ್ನ ತೆಗೆಯುವ ನೆಪದಲ್ಲಿ ನಿಜವಾದ ಅರ್ಹರನ್ನು ಯಾಕೆ ಬಲಿಪಶು ಮಾಡಲಾಗುತ್ತಿದೆ? ಕಚೇರಿಯಿಂದ ಕಚೇರಿಗೆ ಅಲಿಯುತ್ತಿರುವ ವೃದ್ಧರು ನಾವಿನ್ನೂ ಬದುಕಿದ್ದೀವಿ ಸ್ವಾಮಿ, ನಮ್ಮ ಪಿಂಚಣಿ ಯಾಕೆ ನಿಲ್ಲಿಸಿದ್ರಿ ಅಂತ ಕೈ ಮುಗಿದು ಕೇಳ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಸರ್ವರ್ ಸಮಸ್ಯೆ, ಆಧಾರ ಲಿಂಕ್ ಇಲ್ಲ, ಆಧಾರ ಪ್ರಮಾಣ ಪತ್ರ ಸರಿಯಿಲ್ಲ ಅನ್ನೋ ನೆಪಗಳನ್ನ ಹೇಳ್ತಿದ್ದಾರೆ. ಪ್ರತಿ ತಿಂಗಳು 150 ಕೋಟಿ ರೂಪಾಯಿ ಉಳಿತಾಯದ ಸಾಧನೆ ಮಾಡಿದ್ದೇವೆ ಎಂದು ಬೀಗುತ್ತಿರುವ ಸರ್ಕಾರಕ್ಕೆ ಈ ಜನರ ಶಾಪ ತಟ್ಟದೇ ಇರದು. ಜನ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಏನು ಬಂದಿಲ್ಲ 3 ತಿಂಗಳಿಂದ ಫಂಕ್ಷನ್. ನಾವು ಕಾಯ್ತಾ ಇದೀವಿ, 85 ವಯಸ್ಸು ಕಾಯ್ತಾ ಇದೀವಿ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಮಾತಾಡೋದು. ಬಜೆಟ್ ಅಲ್ಲಿ 850 ಕೋಟಿ ಬಜೆಟ್ ಅಲ್ಲಿ ನಿಮ್ದೆ ಅಂತ ಹೇಳಿ ಇಟ್ರಲ್ಲ ದುಡ್ಡು. ಏನಾಯ್ತು ಸೋಕಾಸು? ಏನಾಯ್ತು? ₹1 ಅಲ್ಲ, ₹2 ಅಲ್ಲ, 850 ಕೋಟಿ ಇಟ್ರಲ್ಲ ಬಜೆಟ್ ಅಲ್ಲಿ. ತಿಂದ ನುಂಗ್ದ. ಮೋದಿ 2 ಸಾಕ್ತಿದ್ದ, ಅವನು ಹಾಕಿಲ್ಲ.
ಎಲ್ಲ ಹೋಯ್ತು ಇಲ್ಲ ಗಂಡ್ ಮಕ್ಳು ಇಲ್ಲ ಹೆಣ್ಮಕ್ಳು ಇಲ್ಲ ಗಂಡನೂ ಇಲ್ಲ ಹಿಂದೆ ಇಲ್ಲ ಮುಂದೆ ಇಲ್ಲ 4-5 ತಿಂಗಳಿಂದ ಬಂದೇ ಇಲ್ಲ. ಬಂದೇ ಇಲ್ಲ. ಕೇಳಿದ್ರೆ ಏನ್ ಹೇಳ್ತಾರೆ? ನಮ್ಗೆ ಗೊತ್ತು ಅಂತಾರೆ. ಯಾತವ ಹಿಂಗೆ ನಿಮ್ಮನ್ ಸ್ವಲ್ಪ ನಿಲ್ಸ್ಕೊಳ್ಳೋದು ಹೋಗೋದು ಕೊಡ್ತೀನಿ ಅಂತ ಎಲ್ಲ ನಿಮ್ಕಡೆ ಮಾಡ್ತಾ ಇದ್ದೀವಿ. ಬಂದಿಲ್ಲ ಇಲ್ಲ ಪೆನ್ಷನ್ ಅಪ್ಲೈ ಮಾಡಿದ್ರಿ, ಬಂದಿಲ್ಲ ನಿಮ್ಗ? 4 ತಿಂಗಳಿಗೆ ಬಂದಿಲ್ಲ. ಏನ್ ಬೇಕಾಗಿತ್ತು ಈ ಹೆಂಗಸರ್ಕಾಗ ಫ್ರೀ ಬಸ್ಗಳು ಏನು 2000 ಇವೆಲ್ಲ ಏನ್ ಬೇಕಾಗಿತ್ತು ಅದೇ ಅಭಿವೃದ್ಧಿ ಕೆಲಸ ಮಾಡಿಸಿದ್ರೆ ಫ್ರೀ ಬಸ್ ಮಾಡಿದ್ರ 60-65 ವರ್ಷ ಮೇಲ್ಪಟ್ಟವ್ರಕ ಹೆಂಗಸರ್ಕ ಗಂಡಸರ್ಕ ಎಲ್ಲಾ ಮಾಡ್ಬಿಡ್ಲಿ ಸಂತೋಷ. ಕಣ್ಣ ಮುಚ್ಚೆ ಕಾಡೆಗೂಡೆ ಅಷ್ಟೇ ಆಗಿರೋದು. ಇಲ್ಲಿ ಅನರ್ಹರನ್ನು ತೆಗೆದುಹಾಕುವುದಕ್ಕೆ ಯಾರ ವಿರೋಧವೂ ಇಲ್ಲ. ಆದರೆ ಕಣ್ಣು ಮುಚ್ಚಿ 16 ಲಕ್ಷ ಜನರನ್ನ ಒಂದೇ ಬಾರಿಗೆ ಪಟ್ಟಿಯಿಂದ ಹೊರದಬ್ಬಿದ್ದು ಎಷ್ಟು ಸರಿ? ಈ 16 ಲಕ್ಷ ಜನರ ಕಣ್ಣೀರನ್ನ ಒರೆಸುವವರು ಯಾರು? ಸರ್ಕಾರ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸಿ ತಕ್ಷಣವೇ ಅರ್ಹರಿಗೆ ನ್ಯಾಯ ಒದಗಿಸಬೇಕಿದೆ. ಇಲ್ಲದಿದ್ದರೆ ಬಡವರ ಆಕ್ರೋಶದ ಜ್ವಾಲೆಗೆ ಸರ್ಕಾರ ಬೆಂದು ಹೋಗುವುದು ಗ್ಯಾರಂಟಿ ಅಂತಿದ್ದಾರೆ ರಾಜ್ಯದ ಜನ. ಸರ್ಕಾರದ ಈ ನಡೆ ಲಕ್ಷಾಂತರ ಅಸಹಾಯಕರ ಜೀವಗಳ ಬದುಕನ್ನೇ ಕತ್ತಲಿಗೆ ತಳ್ಳಿದೆ. ವೃದ್ಧರು, ಅಂಗವಿಕಲರು, ವಿಧವೆಯರು ಹೀಗೆ ಸಮಾಜದ ಕಟ್ಟಕಡೆಯ ಜನರ ಪಾಲಿಗೆ ಸಂಜೀವಿನಿಯಾಗಿದ್ದ ಪಿಂಚಣಿ ಹಣ ಒಂದೇ ರಾತ್ರಿಯಲ್ಲಿ ಕಟ್ಟಾಗಿದೆ. ಯಾರೋ ಮಾಡಿದ ತಪ್ಪು ಈಗ ಲಕ್ಷಾಂತರ ಮಂದಿ ಬೀದಿಗೆ ಬೀಳುವಂತಾಗಿದೆ. ಆ ಬಗ್ಗೆ ನೋಡೋಣ ಬನ್ನಿ. ಈ ಸರ್ಕಾರಗಳು ಯೋಜನೆಗಳನ್ನ ಜಾರಿಗೆ ತರೋದು ಜನರ ಹಿತಕ್ಕಾಗಿ. ಆದ್ರೆ ಅದೇ ಯೋಜನೆಗಳ ನಿಯಮಗಳು ಜನಸಾಮಾನ್ಯರ ಕುತ್ತಿಗೆಗೆ ಉರುಳಾದ್ರೆ ಏನಾಗಬಹುದು? ಸದ್ಯ ಕರ್ನಾಟಕದಲ್ಲಿ ಇಂಥದ್ದೇ ಒಂದು ಬೆಳವಣಿಗೆ ನಡೆದಿದೆ. ಮನೆ ಖರ್ಚಿಗೆ ಕೈಲಿ ಕಾಸಿಲ್ಲದೆ ಮಾತ್ರೆ ಔಷಧಿ ಕೊಳ್ಳಲು ಸರ್ಕಾರದ ಪಿಂಚಣಿ ಹಣವನ್ನೇ ನಂಬಿಕೊಂಡಿದ್ದ ಲಕ್ಷಾಂತರ ಅಸಹಾಯಕರು ಈಗ ಕಂಗಾಲಾಗಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿಯನ್ನ ಸರ್ಕಾರ ತಡೆ ಹಿಡಿದಿದೆ. ದಾಖಲೆಗಳ ಆಟದಲ್ಲಿ ಬಡವರ ಬದುಕು ಹೇಗೆ ಛಿದ್ರವಾಗ್ತಿದೆ. ತಿಂಗಳ ಮೊದಲ ವಾರ ಬಂತೆಂದ್ರೆ ಆ ಮುಖಗಳಲ್ಲಿ ಒಂದಿಷ್ಟು ನೆಮ್ಮದಿ ಕಾಣಿಸುತ್ತಿತ್ತು. ಬ್ಯಾಂಕ್ ಖಾತೆಗೆ ಬೀಳುವ ಆ 1,000 ಅಥವಾ 1,500 ರೂಪಾಯಿ ಆ ಸಹಾಯಕನ ಜೀವಗಳಿಗೆ ಬೆಟ್ಟದಷ್ಟು ಆಸರೆ ನೀಡುತ್ತಿತ್ತು. ಯಾರ ಮುಂದೆಯೂ ಕೈ ಚಾಚದೆ ಬದುಕಲು ಆ ಪಿಂಚಣಿ ಹಣವೇ ಅವರಿಗೆ ಆಧಾರವಾಗಿತ್ತು. ಆದ್ರೆ ಈಗ ಆ ಆಸರೆಯನ್ನೇ ಸರ್ಕಾರ ಕಸಿದುಕೊಂಡಿದೆ. ಬೇಜಾನ್ ಸಮಸ್ಯೆಗಳು. 80% ಜನ ಮಧ್ಯಮ ವರ್ಗದವರು, ಬಡವರು. ಅವ್ರಕ BP ಶುಗರ್ ಅವೆಲ್ಲ ಬಂದು ಮಾತ್ರೆ ಮುದ್ದಕ್ಕೆ ಕಾಸಿಲ್ಲ, ಇತರ ಖರ್ಚಿಗೂ ಕಾಸಿಲ್ಲ. ಅದಕ್ಕಾಗಿ ಅದನ್ನು ಬಿಡುಗಡೆ ಮಾಡಿದ್ರೆ ಚೆನ್ನಾಗಿತ್ತು. ಇದು ಇಂದಿರಾ ಗಾಂಧಿ ಕಾಲದಂಗೆ ಬರ್ತಾಯಿದ್ದು, ಇದನ್ನೇ ಹಿಂದಕ್ಕೆ ಹಾಕ್ಯವ್ರೆ. ಇವಾಗ ಮೊನ್ನೆ ಬಿಡುಗಡೆ ಮಾಡೋ ಬಾಗಿಲನ್ನೆಲ್ಲ ಕೊಡ್ತಾವ್ರೆ. ಬಾಗಿಲಿಗೆ ದುಡ್ಡು ಇರ್ತದೆ, ಇದು ಓಲ್ಡ್ ಪೆನ್ಷನ್ ದುಡ್ಡು ಇರೋಲ್ಲ. ಸರಿಯಾದಲ್ಲ. ಮಾತ್ರೆ ಮದ್ದು ತಗೊಂಡು ಕಾಸಿಲ್ಲದ್ರೆ ವನವಾಸ ಮಾಡೋ ಜನ ಬೇಕಾದಷ್ಟು ಅವ್ರೆ. ಆ ಮಾತ್ರೆ ಮದ್ದಕ್ಕಾದ್ರೂ ಆಗ್ತದೆ ಈ ಓಲ್ಡ್ ಪೆನ್ಷನ್ ಅನ್ನೋದು. ಇದನ್ನೇ ತಡೆ ಹಿಡಿದ್ಬಿಟ್ರೆ ಮುಂದೆ ಹೆಂಗೆ? ಕೇಳಿದ್ರೆ ಬಂದಿಲ್ಲ ರೀ ಅಂತಾರೆ. ಬ್ಯಾಂಕಿಗೆ ಹೋದ್ರೆ ಅಷ್ಟೇನೆ ಹೇಳೋದು. ನಾವು ನೇರವಾಗಿ ಬರ್ಬೇಕು ವಾಪಸ್. ಮತ್ತೇನ್ ಸರ್ಕಾರನೇ ಬೇಕಿಲ್ಲ ಅನಿಸ್ತಾ. ಇನ್ಯಾವ ಸರ್ಕಾರ ತರಬೇಕು? ಏನ್ ಕಾರಣ ಆಗೈತೋ ಇದು ನಮ್ಗೆ ಗೊತ್ತಿಲ್ಲ. ಯಾರಿಗೆ ಹೇಳೋಣ? ಆದಷ್ಟು ಬೇಗ ಕಳ್ಸ್ಕೊಡೋದೇ ಒಳ್ಳೇದವ್ರು. ಇಲ್ಲಾಂದ್ರೆ ನಮ್ದೆಲ್ಲ ಶಾಪ ಇದ್ದೇ ಇರ್ತದೆ. ನೋಡಿ, ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮಾತ್ರೆ ತಕೊಬೇಕು, ಹಿಂಗೆ ಓಡಾಡಕ್ಕಾಗಲ್ಲ. ಅದರಿಂದ ಜಾಸ್ತಿ ತೊಂದರೆ ಆಗಿದೆ. ಅದರಿಂದ ಹಿಂಗೆ ಮಾಡಿಬಿಟ್ರೆ ನಮ್ಮ ಕೈಲಾಗ್ದವ್ರು ನಾವು ಏನು ಮಾಡಬೇಕು? ಯಾಕೆ ಈ ಥರ ಮಾಡಿಬಿಟ್ಟವ್ರೆ ಅಂತ ಸ್ವಲ್ಪ ನಮ್ಗೆ ನೋವಾಗ್ತದೆ. ನಮ್ಗೆ ತಿಂಗಳು ಹಾಕ ಪೆನ್ಷನ್ ಬರ್ತಾ ಇಲ್ಲ. ನಾವು ಇದ್ರಾಗೆ ಚಪ್ಪಲಿ ಹೊಡ್ಕೊಂಡು ಅನ್ನ ತಿನ್ನೋಗೆ ಯಜಮಾನ್ರು ತೀರೋಗವ್ರೆ. ನಮ್ಗೆ ಮಕ್ಳು ಏನು ದುಡ್ದಾಕೋ ಆಸಕ್ತಿ ಇಲ್ಲ ಅಂತ ಮಕ್ಳು ಮನೆಗಿರೋದು. ನಾವ್ ಹೆಂಗ್ ದುಡಿಬೇಕು, ಹೆಂಗ್ ತಿನ್ಬೇಕು, ಏನ್ ಮಾಡ್ಬೇಕು? ನೀವು ಕೊಡ್ತೀವಿ ಅಂತ ನಮ್ಗೆ ಯಾವ್ದು ಗೊತ್ತಾ ಇಲ್ಲ. 3 ತಿಂಗಳಿಂದ ನಾವ್ ಹೆಂಗೆ ಊಟ ಮಾಡೋದು, ಹೆಂಗೆ ಜೀವನ ಮಾಡೋದು, ಬಾಡಿಗೆ ಕಟ್ಟೋದ್ ಹೆಂಗೆ, ಬಂಕ ಕಟ್ಟೋದ್ ಹೆಂಗೆ? ಪಿಂಚಣಿ ಅರ್ಜಿ ಸಲ್ಲಿಸುವಾಗ ಒಂದು ವಿಳಾಸ ನೀಡಿ, ಸದ್ಯಕ್ಕೆ ಅನಿವಾರ್ಯ ಕಾರಣಗಳಿಂದ ಬೇರೆ ಕಡೆ ವಾಸವಿದ್ದಾರೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಬರೋಬ್ಬರಿ 2.21 ಲಕ್ಷ ಜನರ ಪಿಂಚಣಿಯನ್ನ ರದ್ದುಗೊಳಿಸಲಾಗಿದೆ. ಉದ್ಯೋಗ ಹುಡುಕಿಕೊಂಡು ಅಥವಾ ಮಕ್ಕಳ ಆಸರಿಗಾಗಿಯೋ ವೃದ್ಧರ ವಿಳಾಸ ಬದಲಾಯಿಸಿದರೆ ಅದು ಇಷ್ಟೊಂದು ದೊಡ್ಡ ಅಪರಾಧವೇ? ಬಡತನದ ಬೇಗೆಯಲ್ಲಿ ಮನೆ ಬದಲಾಯಿಸಿದ ತಾಯಂದರಿಗೆ ಪಿಂಚಣಿ ನಿಲ್ಲಿಸಿರುವುದು ನ್ಯಾಯವೇ ಎನ್ನುತ್ತಿದ್ದಾರೆ ಜನಸಾಮಾನ್ಯರು. ಇನ್ನು ಸರ್ಕಾರ ನಿಗದಿಪಡಿಸಿದ ಕಾಲಮಿತಿಯೊಳಗೆ ಹೊಸ ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಿಲ್ಲ ಎನ್ನುವ ಕಾರಣಕ್ಕೆ 45,853 ಜನರಿಗೆ ಪಿಂಚಣಿ ನಿಲ್ಲಿಸಲಾಗಿದೆ. ಹಳ್ಳಿಗಳಲ್ಲಿರುವ ಅನಕ್ಷರಸ್ಥ ವೃದ್ಧರಿಗೆ ಆದಾಯ ಪ್ರಮಾಣ ಪತ್ರದ ವ್ಯಾಲಿಡಿಟಿ ಮುಗಿದಿರುವ ಸಂಗತಿಯೇ ತಿಳಿಯುವುದಿಲ್ಲ. ಸೈಬರ್ ಸೆಂಟರ್ಗಳಿಗೆ ಅಲೆದು ತಹಶೀಲ್ದಾರ್ ಕಚೇರಿ ಮೆಟ್ಟಿಲೇರಿ ಹೊಸ ಸರ್ಟಿಫಿಕೇಟ್ ತರುವಷ್ಟರಲ್ಲೇ ಕಾಲ ಮಿಂಚೋಗಿರುತ್ತದೆ. ಇಂಥ ಸಣ್ಣ ತಾಂತ್ರಿಕ ಲೋಪಕ್ಕೆ ಇಷ್ಟೊಂದು ಜನರನ್ನ ಯೋಜನೆಯಿಂದ ಹೊರಹಾಕಿದ್ದು ಎಷ್ಟು ಸರಿ ಅಂತಿದ್ದಾರೆ ಜನರು.
ಅರ್ಹ ಫಲಾನುಭವಿಗಳನ್ನ ಗುರುತಿಸುವುದು, ನಕಲಿ ಪಿಂಚಣಿ ಪಡೆಯುವವರಿಗೆ ಕಡಿವಾಣ ಹಾಕೋದು ಸರ್ಕಾರದ ಕರ್ತವ್ಯ. ಹೌದು, ಅದರಲ್ಲಿ ಯಾವುದೇ ಮುಲಾಜಿಲ್ಲ. ಆದರೆ ಅರ್ಹರನ್ನೇ ಅನರ್ಹರ ಪಟ್ಟಿಗೆ ಸೇರಿಸುವಾಗ ಕನಿಷ್ಠ ಕಾಳಜಿಯನ್ನು ವಹಿಸದಿರುವುದು ಎಷ್ಟು ಸರಿ? ಪರಿಶೀಲನೆಗೆ ಬರುವ ಅಧಿಕಾರಿಗಳು ಬಡವರ ಮನೆ ಬಾಗಿಲಿಗೆ ಹೋದಾಗ ಅವರು ಕೂಲಿ ಕೆಲಸಕ್ಕೆ ಹೋಗಿರಬಹುದು ಅಥವಾ ಆಸ್ಪತ್ರೆಗೆ ಹೋಗಿರಬಹುದು. ಅಂತ ಸಮಯದಲ್ಲಿ ಆ ಮನೆಯಲ್ಲಿ ಯಾರೂ ಇಲ್ಲ ಎಂದು ಪಿಂಚಣಿ ರದ್ದು ಮಾಡುವುದು ಯಾವ ನ್ಯಾಯ? ಇದು ಕೇವಲ ಸರ್ಕಾರದ ಫೈಲ್ಗಳಲ್ಲಿರುವ ಅಂಕಿ ಅಂಶಗಳಲ್ಲ. ಇವುಗಳ ಹಿಂದೆ ಲಕ್ಷಾಂತರ ಜನರ ಕಣ್ಣೀರಿನ ಕಥೆಗಳಿವೆ. ತಮ್ಮ ಪ್ರತಿದಿನದ ಮನೆ ಖರ್ಚಿಗೆ ಬಿಪಿ, ಶುಗರ್ ಮಾತ್ರೆಗಳನ್ನು ಖರೀದಿಸಲು ಈ ಪಿಂಚಣಿ ಹಣವನ್ನೇ ನಂಬಿಕೊಂಡಿದ್ದ ಬಡ ಜೀವಗಳು ಇವತ್ತು ಕಂಗಾಲಾಗಿದ್ದಾರೆ. ತಿಂಗಳಿಗೆ ಬರೋ 1000 ರೂಪಾಯಿಯಲ್ಲಿ ಆರೋಗ್ಯವನ್ನ ಕಾಪಾಡಿಕೊಳ್ಳುತ್ತಿದ್ರು. ಈಗ ಅದೂ ಇಲ್ಲ. ಯಾರ ಹತ್ರ ಹೋಗಿ ಕೇಳಲಿ ಎಂದು ಕಣ್ಣೀರಿಡಲು ವೃದ್ಧ ತಾಯಂದಿರು ಒಂದು ಕಡೆ. ಆದರೆ ನಡೆಯಲು ಆಗದೆ ಇದ್ದವರಿಗೆ ಈ ಪಿಂಚಣಿಯೇ ಜೀವವಾಗಿತ್ತು. ಈಗ ಅಧಿಕಾರಿಗಳು ನಮ್ಮನ್ನ ಬದುಕಿರುವಾಗಲೇ ಸಾಯಿಸುತ್ತಿದ್ದಾರೆ ಎಂದು ಅಂಗವಿಕಲರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ಹೌದು, ನಕಲಿ ಫಲಾನುಭವಿಗಳನ್ನ ತಡೆಯುವ ಹೆಸರಿನಲ್ಲಿ ಲಕ್ಷಾಂತರ ಅರ್ಹ ಬಡವರನ್ನ ಬೀದಿಗೆ ತಳ್ಳಿರುವುದು ಯಾವ ನ್ಯಾಯ? ತಾಂತ್ರಿಕ ಕಾರಣಗಳು ಮತ್ತು ದಾಖಲೆಗಳ ನೆಪವೊಡ್ಡಿ ಪಿಂಚಣಿ ನಿಲ್ಲಿಸಿರುವುದು ಎಷ್ಟು ಸರಿ ಎಂದು ಜನಸಾಮಾನ್ಯರು ಸರ್ಕಾರಕ್ಕೆ ಪ್ರಶ್ನೆ ಹಾಕ್ತಿದ್ದಾರೆ. ಇವತ್ತಿಗೂ ಸಹ ವೃದ್ಧರು, ವಿಧವೆಯರು ಮತ್ತು ಅಂಗವಿಕಲರಿಗೆ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ಅನೇಕ ಕಡೆಗಳಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ನೇರವಾಗಿ ಪಿಂಚಣಿಯನ್ನೇ ಕಟ್ ಮಾಡಲಾಗಿದೆ. ಇದರಿಂದಾಗಿ ಬ್ಯಾಂಕ್ಗಳಿಗೆ ಹೋದಾಗ ಖಾತೆಯಲ್ಲಿ ಹಣ ಇಲ್ಲದೆ ಇರುವುದನ್ನು ನೋಡಿ ವೃದ್ಧರು ಕಣ್ಣೀರು ಹಾಕ್ತಿದ್ದಾರೆ. ಬಡವರ ಹೊಟ್ಟೆ ಹಸಿವಿನ ನೋವು ಎಸಿ ರೂಮ್ನಲ್ಲಿ ಕುಳಿತು ಆದೇಶ ಹೊರಡಿಸುವ ಅಧಿಕಾರಿಗಳಿಗೆ ಹೇಗೆ ತಾನೇ ಅರ್ಥವಾಗಬೇಕು ಎಂದು ಗ್ರಾಮೀಣ ಜನರು ಹಿಡಿಶಾಪವನ್ನು ಹಾಕ್ತಿದ್ದಾರೆ. 1000 ರೂಪಾಯಿ ಅಥವಾ 1500 ರೂಪಾಯಿ ದೊಡ್ಡ ಮೊತ್ತ ಅಲ್ಲದೇ ಇರಬಹುದು. ಆದರೆ ಮಗನೋ ಅಥವಾ ಮಗಳೋ ಕೈ ಕೊಟ್ಟಾಗ, ಸ್ವಂತ ಸೂರಿಲ್ಲದೆ ಪರದಾಡುವಾಗ, ಕಾಯಿಲೆಗೆ ಮಾತ್ರೆ ಖರೀದಿಗೆ ಈ ಸಣ್ಣ ಹಣವೇ ಸಂಜೀವಿನಿ. ಪ್ರತಿ ತಿಂಗಳು ತಪ್ಪದೆ ಬ್ಯಾಂಕ್ ಖಾತೆಗೆ ಜಮೆಯಾಗುವ ಈ ಹಣ ಇವರಿಗೆ ಯಾರ ಮುಂದೆಯೂ ಕೈ ಚಾಚದಂತೆ ಬದುಕುವ ಸ್ವಾಭಿಮಾನವನ್ನ ನೀಡುತ್ತೆ. ಮಕ್ಕಳನ್ನ ಸಾಕಿ ಸಲಹಿ ತಮ್ಮ ಬಳಿ ಇದ್ದ ಎಲ್ಲವನ್ನ ಕೊಟ್ಟು ಕೊನೆಗೆ ವಯಸ್ಸಾದಾಗ ಬೀದಿಗೆ ಬೀಳುವ ಹೆತ್ತವರ ಕಥೆಗಳು ಇಂದಿನ ದಿನಗಳಲ್ಲಿ ಸಮಾಜಕ್ಕೆ ಶಾಪದಂತಿವೆ. ಇಂತಹ ಹಿರಿಯ ನಾಗರಿಕರ ಸಂಧ್ಯಾಕಾಲದ ಬದುಕಿಗೆ ಆಸರೆಯಾಗುವುದೇ ಸರ್ಕಾರದ ವೃದ್ಧಾಪ್ಯ ಪಿಂಚಣಿ ಯೋಜನೆ. ಜೀವನದ ಸಾಯಂಕಾಲದಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡಬೇಕಾದ ಜೀವಗಳು ಇವು. ಕೈಯಲ್ಲಿ ಕೋಲು ಹಿಡಿದು ನಡುಗುವ ಪಾದಗಳನ್ನಿಡುತ್ತಾ ಕಣ್ಣಿನ ದೃಷ್ಟಿ ಮಂಜಾಗುತ್ತಿದ್ದರೂ ಕಚೇರಿಯಿಂದ ಕಚೇರಿಗೆ ಅಲಿಯುತ್ತಿರುವ ದುರ್ದೈವಿಗಳು ಇವು. ಹೌದು, ಇದು ಬರೀ ಕಚೇರಿಯ ಅಲೆದಾಟವಲ್ಲ. ಬದುಕಿನ ಕೊನೆಯ ದಿನಗಳಲ್ಲಿ ಸ್ವಾವಲಂಬನೆಯಿಂದ ಬದುಕಲು ಹೋರಾಡುತ್ತಿರುವವರ ಬಡ ಜೀವಗಳು. ಸರ್ಕಾರ ನೀಡುವ ಆ 1000 ರೂಪಾಯಿ ಪಿಂಚಣಿಗಾಗಿ ನಡೆಯುತ್ತಿರುವ ಮಹಾ ಹೋರಾಟ. ಆ ಬಗ್ಗೆ ನೋಡೋಣ ಬನ್ನಿ. ಒಂದು ಕಾಲದಲ್ಲಿ ದೇಶದ ಆಸ್ತಿಯಾಗಿದ್ದ ಹಿರಿಯ ನಾಗರಿಕರು ಇವತ್ತು ಕಚೇರಿಗಳ ಪಡಸಾಲಿಯಲ್ಲಿ ಭಿಕ್ಷುಕರಂತೆ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಆಧಾರ್ ಲಿಂಕ್ ಆಗಿಲ್ಲ, ಹೆಬ್ಬೆಟ್ಟು ಮ್ಯಾಚ್ ಆಗ್ತಿಲ್ಲ, ಬ್ಯಾಂಕ್ ಖಾತೆಯಲ್ಲಿ ದೋಷವಿದೆ ಅನ್ನೋ ತಾಂತ್ರಿಕ ನೆಪಗಳನ್ನ ಒಡ್ಡಿ ಇವತ್ತು ಲಕ್ಷಾಂತರ ವೃದ್ಧರ ಪಿಂಚಣಿಯನ್ನ ಸ್ಥಗಿತಗೊಳಿಸಲಾಗಿದೆ. ಬೆಳಗ್ಗೆ ಹಸಿದ ಹೊಟ್ಟೆಯಲ್ಲಿ ಬಂದು ಸಾಲಿನಲ್ಲಿ ನಿಲ್ಲುವ ಈ ಅಜ್ಜ ಅಜ್ಜಿಯರಿಗೆ ಸಿಗುವಂತಹ ಉತ್ತರ ಒಂದೇ: ನಾಳೆ ಬನ್ನಿ. ಈ ಇಡೀ ಅವಾಂತರದ ಹಿಂದೆ ಇರೋದು ಬರೀ ತಾಂತ್ರಿಕ ದೋಷ ಮಾತ್ರವಲ್ಲ, ಇದರ ಹಿಂದೆ ಸರ್ಕಾರದ ಒಂದು ದೊಡ್ಡ ಆರ್ಥಿಕ ಲೆಕ್ಕಾಚಾರ ಅಡಗಿದೆಯಾ ಅನ್ನೋ ಅನುಮಾನ ದಟ್ಟವಾಗಿದೆ. ಯಾಕಂದ್ರೆ ರಾಜ್ಯಾದ್ಯಂತ ಲಕ್ಷಾಂತರ ಅರ್ಹ ಫಲಾನುಭವಿಗಳ ಪಿಂಚಣಿಯನ್ನ ಸ್ಥಗಿತಗೊಳಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮಾಸಿಕವಾಗಿ ಬರೋಬ್ಬರಿ 150 ಕೋಟಿ ರೂಪಾಯಿ ಉಳಿತಾಯವಾಗ್ತಾ ಇದೆ. ಮಾಸಿಕ 150 ಕೋಟಿ ಅಂದ್ರೆ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ. ಹೌದು, ಸರ್ಕಾರದ ಖಜಾನೆಗೆ 150 ಕೋಟಿ ರೂಪಾಯಿ ದೊಡ್ಡ ಲಾಭವನ್ನು ತರಬಹುದು. ಆದರೆ ಅದೇ 150 ಕೋಟಿ ರೂಪಾಯಿ ಆಸರೆ ಇಲ್ಲದೆ ಇವತ್ತು ಲಕ್ಷಾಂತರ ಮನೆಗಳಲ್ಲಿ ಎಲೆ ಉಳಿಯುತ್ತಿಲ್ಲ. ವೃದ್ಧರ ಮಾತ್ರೆ, ಮದ್ದು, ಒಂದು ಹೊತ್ತಿನ ಗಂಜಿಗೂ ಕಾಸಿಲ್ಲದಂತಾಗಿದೆ. ಸರ್ಕಾರದ ಈ ಉಳಿತಾಯದ ಹಿಂದೆ ಇರುವುದು ಹಿರಿಯ ಜೀವಗಳ ಹೊಟ್ಟೆಗಿನ ಕಣ್ಣೀರು ಅನ್ನೋದನ್ನ ವ್ಯವಸ್ಥೆ ಮರೆತಂತಿದೆ. ಮಕ್ಕಳು ಕೈಬಿಟ್ಟಿದ್ದಾರೆ. ಸರ್ಕಾರ ಕೊಡುವ 1000 ರೂಪಾಯಿಯೇ ನಮಗೆ ಆಧಾರವಾಗಿತ್ತು. ಈಗ ಅದನ್ನು ನಿಲ್ಲಿಸಿದ್ರೆ ನಾವು ವಿಷ ಕುಡಿಯಬೇಕಾ? ಇದು ಕಚೇರಿ ಮೆಟ್ಟಿಲು ಹತ್ತಿ ಸುಸ್ತಾದ ಅದೆಷ್ಟೋ ಬಡ ಜೀವಗಳ ಆಕ್ರೋಶದ ಮಾತು. ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದ್ದೇವೆ ಎಂದು ಹೇಳಿಕೊಳ್ಳುವ ಸರ್ಕಾರಕ್ಕೆ ತನ್ನ ದೇಶದ ಹಿರಿಯ ನಾಗರಿಕರ ಹೊಟ್ಟೆ ಹಸಿವು ಕಾಣಿಸ್ತಾ ಇಲ್ಲವೇ?
ಮಾಸಿಕ 150 ಕೋಟಿ ರೂಪಾಯಿ ಉಳಿತಾಯದ ಅಂಕಿ ಅಂಶಗಳನ್ನು ನೋಡಿ ಬೀಗುವಂತಹ ಆಡಳಿತ ಶಾಹಿಗೆ ಆ ಅಂಕಿಗಳ ಹಿಂದೆ ನಲುಗುತ್ತಿರುವ ಲಕ್ಷಾಂತರ ಜೀವಿಗಳ ಆಕ್ರಂದನ ಕೇಳಿಸ್ತಾ ಇಲ್ಲವೇ? ಖಜಾನೆ ತುಂಬಿಸಿಕೊಳ್ಳಲು ಹಿರಿಯರ ಹೊಟ್ಟೆಗೆ ಹೊಡೆಯುವಂತಹ ಈ ನೀತಿ ಎಷ್ಟು ಸರಿ? ತಾಂತ್ರಿಕ ದೋಷಗಳನ್ನ ಸರಿಪಡಿಸಿ ತಕ್ಷಣವೇ ಪ್ರತಿಯೊಬ್ಬ ಅರ್ಹ ವೃದ್ಧರಿಗೂ ಅವರ ಹಕ್ಕಿನ ಪಿಂಚಣಿಯನ್ನ ತಲುಪಿಸಬೇಕಿದೆ. ಇಲ್ಲದಿದ್ರೆ ಈ ಹಿರಿಯ ಜೀವಗಳ ಕಣ್ಣೀರು ಈ ವ್ಯವಸ್ಥೆಯನ್ನೇ ಸುಟ್ಟು ಭಸ್ಮ ಮಾಡುವುದರಲ್ಲಿ ಸಂಶಯವಿಲ್ಲ. ಇದು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.